ಪ್ರಯಾಣಿಕರೇ ಗಮನಿಸಿ, ಕಳ್ಳರಿದ್ದಾರೆ ಎಚ್ಚರ, ನಿಮ್ಮ ಅಮೂಲ್ಯವಾದ ವಸ್ತುಗಳಿಗೆ ನೀವೇ ಜವಾಬ್ದಾರಿ. ಈ ಅನೌನ್ಸ್ಮೆಂಟ್ ಅನ್ನ ನೀವು ಬಸ್ ಸ್ಟ್ಯಾಂಡ್ಗಳಲ್ಲಿ ಕೇಳೇ ಇರ್ತೀರಾ. ಆದರೆ ಬಸ್ನೊಳಗೂ ಅವರ ಹಾವಳಿ ಇತ್ತೀಚೆಗೆ ಜೋರಾಗಿದೆ. ಅದ್ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರ ಮಾಲ್ ಸಮೇತ ಸಿಕ್ಕಿಬಿದ್ದಂತಹ ಆ ಗ್ಯಾಂಗ್. ಆದರೆ ಹೇಗೆ ಸಿಕ್ಕಿಬಿದ್ರು ಅನ್ನೋದೇ ಇಂಟ್ರೆಸ್ಟಿಂಗ್. ಕತ್ತಲ್ಲಿ ಸರ, ಕಿವಿಯಲ್ಲಿ ಕಿವಿಯೋಲೆ, ಕೈ ತುಂಬಾ ಬಳೆ, ಕೈಯಲ್ಲಿ ಬ್ಯಾಗ್, ನೋಡೋದಕ್ಕೆ ಪಕ್ಕಾ ಸಭ್ಯಸ್ಥರಂತೆ ಕಾಣಿಸ್ತಿರೋ ಇವರೇ ಮಾಲ್ ಸಮೇತ ಸಿಕ್ಕಿಬಿದ್ದ ಕಿಲಾಡಿ ಆಂಧ್ರ ಕಳ್ಳಿಯರು. ಅವ್ರು ಕೊಟ್ಬಿಟ್ಟೆ ಮೇಡಮ್, ಅವ್ರಿಗೆ ಸಿಕ್ತು. ಅವರು ಎತ್ತಿದ ತಕ್ಷಣ ಹಂಗೆ ಹಾಕ್ಬಿಟ್ರು, ಬ್ಯಾಗಲ್ಲಿ ಹಾಕ್ಬಿಟ್ರು ಇವರು. ಅವಾಗ ಸಿಕ್ತು. ಬಸ್ನಲ್ಲಿ ಪ್ರಯಾಣಿಕರ ಮಧ್ಯೆ ಮಳ್ಳಿಯಂಗೆ ನಿಂತಿರೋ ಕಳ್ಳಿಯರು ಅದೇಗೆ ತಗ್ಲಾಕೊಂಡಿದ್ದಾರೆ ನೋಡಿ. ಪೊಲೀಸರು ಸರ್ಚ್ ಮಾಡ್ತಾ ಕಳ್ಳಿಯರು ಎಗರಿಸಿರೋ ಚಿನ್ನ, ಮೊಬೈಲ್ ಅನ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿಬಿಟ್ಟಿದ್ದಾರೆ. ಆದ್ರೆ ಕೇಡಿ ಆಂಧ್ರ ಕಳ್ಳಿಯರ ಗ್ಯಾಂಗ್ ಸಿಕ್ಕಿ ಬಿದ್ದದ್ದೇ ರೋಚಕ. ದಿನಾಂಕ 10 ಸೋಮವಾರ ಸಂಜೆ 7:15ಕ್ಕೆ ಬಿಎಂಟಿಸಿ ಬಸ್ ಸಂಖ್ಯೆ KA 57F5352 ಡಿಪೋ ಸಂಖ್ಯೆ 50ಕ್ಕೆ ಸೇರಿದ ಬಸ್ನಲ್ಲಿ ಈ ಘಟನೆ ನಡೆದಿದೆ. ಬಸ್ ಮೆಜೆಸ್ಟಿಕ್ನಿಂದ ದೇವನಹಳ್ಳಿ ಬಳಿಯ ವಿಜಿಪುರಕ್ಕೆ ತೆರಳುತ್ತಿದ್ದಾಗ ಆಂಧ್ರದಿಂದ ಬೆಂಗಳೂರಿಗೆ ಬಂದಿದ್ದ ಈ ಗ್ಯಾಂಗ್ ಕೈಯಲ್ಲಿ ಬ್ಯಾಗ್ ಹಿಡಿದು ಪುಟ್ಟ ಬಾಲಕನ ಜೊತೆ ಬಸ್ ಮೆಟ್ಟಿಲೇರಿದ್ರು. ಯಾರಿಗೂ ಡೌಟ್ ಬಾರದಂತೆ ಮಹಿಳೆಯರ ಪಕ್ಕ ಕುಳಿತಿದ್ರು. ಓರ್ವ ಮಹಿಳೆ ತನ್ನ ಮಗುವಿನ ಜೊತೆ ಮುದ್ದಾಡ್ತಿದ್ದಾಗ ಆಕೆ ಕತ್ತಲಿದ್ದ ಮಂಗಲ್ಯ ಸರವನ್ನ ಎಗರಿಸಿಬಿಟ್ಟಿದ್ರು. ಮತ್ತೊಬ್ಳು ಮೊಬೈಲ್ ಕದ್ದು ಬ್ಯಾಗ್ಗೆ ಇಳಿಸಿಬಿಟ್ಟಿದ್ಲು. ಇದನ್ನೆಲ್ಲ ಬಸ್ನಲ್ಲಿದ್ದ ಲೇಡಿ ಕಂಡಕ್ಟರ್ ನೋಡಿ ಡ್ರೈವರ್ ಮುನಿರತ್ನಗಿ ವಿಷಯ ಮುಟ್ಟಿಸಿದ್ಲು. ತಕ್ಷಣ ಡ್ರೈವರ್ ಬಸ್ ಡೋರ್ ಹಾಕಿ ಎಸ್ಕೇಪ್ ಆಗದಂತೆ ಲಾಕ್ ಮಾಡಿಬಿಟ್ಟಿದ್ದ. ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿ ಪೊಲೀಸ್ ಬರೋವರೆಗೂ ಬಸ್ ನಿಲ್ಲಿಸಿ ಕಳ್ಳಿಯರನ್ನ ಲಾಕ್ ಮಾಡಿಬಿಟ್ಟಿದ್ರು. ಈ ಮಧ್ಯೆ ಕಳ್ಳಿಯ ಮಗು ಅಳೋದಕ್ಕೆ ಶುರು ಮಾಡ್ತಿದ್ದಂತೆ ನಾವ್ ಹೋಗ್ಬೇಕು ಅಂತ ನಾಟಕ ಮಾಡೋದಕ್ಕೆ ಶುರು ಮಾಡಿದ್ರಂತೆ. ಯಾವಾಗ ಪೊಲೀಸರು ಬಸ್ ಏರಿದ್ರು, ಕಳ್ಳಿಯರ ಬ್ಯಾಗ್ನಿಂದ ಕದ್ದಿರೋ ಬಂಗಾರ ಮತ್ತು ಮೊಬೈಲ್ ಫೋನ್ ಪತ್ತೆಯಾಗಿದೆ. ಪೊಲೀಸರು ಬರ್ತಿದ್ದಂತೆ ಸೀಟ್ ಕೆಳಗೆ ಬಂಗಾರ ಎಸ್ತಿದ್ರು ಮಹಿಳೆಯರು. ಆದ್ರೂ ಸರಿಯಾಗಿ ತಗ್ಲಾಕೊಂಡಿದ್ದಾರೆ. ಯಲಹಂಕ ಪೊಲೀಸರು ಕಳ್ಳಿಯರನ್ನ ಬಂಧಿಸಿ ವಿಚಾರಣೆ ಮುಂದುವರೆಸಿದ್ದಾರೆ. ಅದೇನೇ ಹೇಳಿ, ಬಸ್ನಲ್ಲಿ ಓಡಾಡೋ ಪ್ರಯಾಣಿಕರೇ ಆದಷ್ಟು ಎಚ್ಚರವಾಗಿರಿ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.